ಆಕಾಶವಾಣಿ ಮಡಿಕೇರಿ. ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು. ಕೇಳುಗರೆಲ್ಲರಿಗೂ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಆಧುನಿಕ ಜೀವನ ಶೈಲಿ, ಒತ್ತಡದ ಜೀವನ, ವಾತಾವರಣದ ಬದಲಾವಣೆಯಿಂದಾಗಿ ಜನರಲ್ಲಿ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅಥವಾ ಯಾವ ವೈದ್ಯರನ್ನು ಭೇಟಿಯಾಗಬೇಕು ಎನ್ನುವ ಗೊಂದಲ ಹಲವಾರು ಜನರಿಗಿರುತ್ತೆ. ಅಂತಹುದೇ ಸಮಸ್ಯೆಗಳಲ್ಲಿ ಒಂದು ಆರ್ಥ್ರೈಟಿಸ್. ಈ ಸಮಸ್ಯೆಯ ಕುರಿತು ನಮ್ಮ ಜೊತೆ ಇವತ್ತು ಮಾತಾಡಲಿಕ್ಕೆ ಮೈಸೂರಿನ ಇಮ್ಯುನಾಲಜಿ ಹಾಗೂ ರುಮಟಾಲಜಿ ತಜ್ಞರಾದ ಡಾಕ್ಟರ್ ಚಂಗಪ್ಪ ಕೆಜಿ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಈ ಆರ್ಥ್ರೈಟಿಸ್ ಸಮಸ್ಯೆಯ ಕುರಿತು ಮಾತಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಡಾಕ್ಟರ್, ಈಗ ಆರ್ಥ್ರೈಟಿಸ್ ಅಥವಾ ಜಾಯಿಂಟ್ ಪೈನ್ ಅಂದರೆ ಏನು ಡಾಕ್ಟರ್? ನೀವೇ ಕೇಳಿದ್ರಿ, ಆರ್ಥ್ರೈಟಿಸ್ ಅಥವಾ ಜಾಯಿಂಟ್ ಪೈನ್ ಇವೆರಡೂ ಒಂದೇ ಅಲ್ಲ. ಆರ್ಥ್ರೈಟಿಸ್ ಅಂದರೆ ಯಾವುದಾದರೂ ಒಂದು ಸಂಧಿಯಲ್ಲಿ ಅಥವಾ ಹಲವಾರು ಸಂಧಿಗಳಲ್ಲಿ ನೋವಿನ ಜೊತೆ ಊತ ಹಾಗೂ ಮಡಚುವುದು ಕಷ್ಟ, ಈ ಮೂರು ಲಕ್ಷಣಗಳಿದ್ದಾಗ ಅದಕ್ಕೆ ಆರ್ಥ್ರೈಟಿಸ್ ಅಂತೀವಿ. ಆರ್ಥ್ರಾನ್ ಮತ್ತು ಐಟಿಸ್ ಅನ್ನೋ ಒಂದು ಎರಡು ಗ್ರೀಕ್ ಶಬ್ದಗಳು, ಇವೆರಡು ಸೇರಿ ಆರ್ಥ್ರೈಟಿಸ್ ಅಂತ ಆಗಿದೆ. ಆರ್ಥ್ರಾನ್ ಅಂದರೆ ಜಾಯಿಂಟ್, ಐಟಿಸ್ ಅಂದರೆ ಉರಿಯೂತ, ಇನ್ಫ್ಲಮೇಷನ್. ಸೊ ಇವೆರಡೂ ಇದ್ದಾಗ ಅಷ್ಟೇ ಆರ್ಥ್ರೈಟಿಸ್ ಅಂತೀವಿ. ಹಾಗಂತೇಳಿ ಎಲ್ಲ ಮಂಡಿ ನೋವು ಆರ್ಥ್ರೈಟಿಸ್ ಆಗಿರಲ್ಲ. ಯಾಕಂದ್ರೆ ಹಲವಾರು ಕಾರಣಗಳಿಗೆ ಮಂಡಿ ನೋವು ಆಗುತ್ತೆ. ಮಂಡಿಯಲ್ಲಿ ನೋವು ಆ ಜಾಯಿಂಟಲ್ಲೇ ತೊಂದರೆ ಇರೋದ್ರಿಂದ ಆಗಿರ್ಲಿಕ್ಕೂ ಇಲ್ಲ. ಯಾಕಂದ್ರೆ ಕೆಲವು ಸತಿ ಹೊಡೆತ ಬಿದ್ದಿರುತ್ತೆ, ಏಟ್ ಬಿದ್ದಿರುತ್ತೆ, ಅಲ್ಲಿರೋ ಮಸಲ್ಸ್ ಅಲ್ಲಿ ಸ್ವಲ್ಪ ಊತ ಬಂದಿರುತ್ತೆ, ಅದರಿಂದನೂ ಮಂಡಿ ನೋವುತ್ತೆ. ಇಲ್ಲ ತುಂಬಾ ನಡೆದಿರ್ತೀವಿ ಒಂದಿನ, ಆವಾಗ ಸ್ವಲ್ಪ ನೋವು ಇರುತ್ತೆ, ಅದರಿಂದನೂ ಮಂಡಿ ನೋವು ಇರುತ್ತೆ. ಇಲ್ಲ ಕೆಲವ್ರಿಗೆ ಏನಾಗಿರುತ್ತೆ, ಮಂಡಿ ಸ್ವಲ್ಪ ಜಾಸ್ತಿ ಬೆಂಡ್ ಆಗುತ್ತೆ, ಈ ತರ ಇದ್ದವ್ರಿಗೂ ಮಂಡಿ ನೋವು ಬರುತ್ತೆ ತುಂಬಾ ಕೆಲಸ ಮಾಡಿದ ದಿನ. ಇದೆಲ್ಲಾನು ಆರ್ಥ್ರೈಟಿಸ್ ಅಲ್ಲ. ಆರ್ಥ್ರೈಟಿಸ್ ಅಂದ್ರೆ ಆ ಜಾಯಿಂಟ್ ಅಲ್ಲಿ ನೋವಿನ ಜೊತೆಗೆ ಉರಿಯೂತನೂ ಇರಬೇಕು, ಅವಾಗಷ್ಟೇ ಆರ್ಥ್ರೈಟಿಸ್ ಅಂತೀವಿ. ಈ ಆರ್ಥ್ರೈಟಿಸ್ ಅನ್ನೋ ಪದ ಒಂದು ರೋಗದ ಲಕ್ಷಣ ಅಷ್ಟೇ. ಇದು ಯಾವಾಗ್ಲೂ ರೋಗದ ಹೆಸರಲ್ಲ. ಹಲವಾರು ಜನರನ್ನ ನೋಡಿದೀನಿ ನಾನು, ಆರ್ಥ್ರೈಟಿಸ್ ಇದೆ ಡಾಕ್ಟ್ರೆ ನಂಗೆ ಅಂತ ಬರ್ತಾರೆ ಅವರು. ಅದು ತಪ್ಪದು. ಆರ್ಥ್ರೈಟಿಸ್ ಅನ್ನೋದು ಒಂದು ಲಕ್ಷಣ. ಈಗ ಹೇಗ್ ಜ್ವರ ಅನ್ನೋದೊಂದು ಲಕ್ಷಣನೋ, ಜ್ವರ ಒಂದು ಕಾಯಿಲೆ ಅಲ್ಲ ಅಲ್ವಾ. ಜ್ವರ ನೆಗಡಿ ಇದ್ರೂ ಬರ್ಬೋದು, ಟ್ಯೂಬರ್ಕ್ಯುಲೋಸಿಸ್ ಟಿ.ಬಿ ಇದ್ರೂ ಬರ್ಬೋದು, ಹೊಟ್ಟೆ ನೋವು ಬೇದಿ ಇದ್ರೂ ಜ್ವರ ಬರ್ಬೋದು, ಕೆಲವ್ರಿಗೆ ಕ್ಯಾನ್ಸರ್ ಇದ್ರೂ ಜ್ವರ ಬರುತ್ತೆ. ಸೊ ಜ್ವರ ಅನ್ನೋದೊಂದು ಲಕ್ಷಣ. ಆ ಲಕ್ಷಣ ಇಟ್ಕೊಂಡು ಯಾವ ಕಾಯಿಲೆ ಅಂತ ಕಂಡುಹಿಡಿತೀವಿ. ಅದೇ ರೀತಿ ಜಾಯಿಂಟ್ ಪೈನ್, ಆರ್ಥ್ರೈಟಿಸ್ ಅನ್ನೋದು ಒಂದು ಲಕ್ಷಣ, ಅದು ಕಾಯಿಲೆ ಅಲ್ಲ. ಆರ್ಥ್ರೈಟಿಸ್ ಯಾವ ವಿಧ, ಎಲ್ಲಿದೆ ಅಂತೆಲ್ಲ ನೋಡಿಕೊಂಡು ನಾವು ಕಾಯಿಲೆನ ಕಂಡುಹಿಡಿಯೋ ಪ್ರಯತ್ನ ಪಡ್ತೀವಿ. ಆರ್ಥ್ರೈಟಿಸ್ ಮತ್ತು ಕೀಲ್ ನೋವು ಅನ್ನೋದು ಬೇರೆ ಬೇರೆ ಅಂತ ಹೇಳ್ತೀರಾ? ನೋವಿದ್ದ ಮಾತ್ರಕ್ಕೆ ಅದನ್ನ ಆರ್ಥ್ರೈಟಿಸ್ ಅಂತ ಪರಿಗಣಿಸಬಾರದು ಅಂತ ಹೇಳ್ತಾ ಇದ್ದೀನಿ ನಾನು. ನೋವು ಒಂದು ಲಕ್ಷಣನೇ, ಆದ್ರೆ ನೋವು ಆರ್ಥ್ರೈಟಿಸ್ ಒಂದು ಲಕ್ಷಣನೇ ಇರ್ಬೋದು, ಆದ್ರೆ ಅದೊಂದೇ ಇದ್ರೆ ಆರ್ಥ್ರೈಟಿಸ್ ಆಗಲ್ಲ. ಈ ಆರ್ಥ್ರೈಟಿಸ್ ಅನ್ನೋದು ಬರ್ಲಿಕ್ಕೆ ಏನ್ ಕಾರಣ ಇರಬಹುದು ಡಾಕ್ಟರ್? ಆರ್ಥ್ರೈಟಿಸ್ ಬರಕ್ಕೆ ಮುಖ್ಯವಾಗಿ ಎರಡು ಕಾರಣ ಅಂತ ಹೇಳ್ಕೋಬಹುದು ನಾವು. ಈ ಎರಡು ಕಾರಣಗಳನ್ನ ಹೇಗೆ ನಾವು ವಿಂಗಡಿಸ್ತೀವಿ ಅಂದ್ರೆ, ಒಂದು ಮೂಳೆಯ ಸವಿತದಿಂದ ಬರುತ್ತೆ. ಇದು ವೇರ್ ಅಂಡ್ ಟೇರ್ ಅಥವಾ ಡಿಜೆನರೇಟಿವ್ ಪ್ರೋಸೆಸ್. ಈಗ ಟೈರ್ ಇದ್ದಂಗೆ, ಗಾಡಿಯಲ್ಲಿ ಟೈರ್ ಇರುತ್ತೆ, ಅದು ಸೌದೋಗುತ್ತೆ, ಅದು ಓಡ್ತಾ 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 ಸವಿಯುತ್ತೆ, ಅದೊಂಥರ. ಸೊ ಸವಿಯೋದ್ರಿಂದ ಅಥವಾ ಡಿಜೆನರೇಷನ್ ಇಂದ ಒಂಥರದ ಆರ್ಥ್ರೈಟಿಸ್. ಇವ್ರಿಗೆ ಹೆಂಗಿರುತ್ತೆ, ನಡೆದಾಗ ನೋವು ಜಾಸ್ತಿ ಆಗುತ್ತೆ, ಕೆಳಗೆ ಕೂತ್ ಎದ್ದೇಳ್ಬೇಕಾದ್ರೆ ಮಂಡಿ ನೋವುತ್ತೆ, ಅದ್ರ ಜೊತೆ ಸ್ವಲ್ಪ ಊತನೂ ಇರುತ್ತೆ. ಇದು ಡಿಜೆನರೇಟಿವ್ ಆರ್ಥ್ರೈಟಿಸ್ ಮೊದಲನೇ ಥರ. ಇದು ತುಂಬ ಸಾಮಾನ್ಯವಾಗಿ ಸ್ವಲ್ಪ ವಯಸ್ಸಾದವರಲ್ಲಿ ಕಂಡುಬರುತ್ತೆ. ಎರಡನೇದು ತುಂಬ ಮುಖ್ಯವಾದ ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಥವಾ ಉರಿಯೂತದಿಂದ ಉಂಟಾಗೋ ಆರ್ಥ್ರೈಟಿಸ್. ಇದರ ಅರ್ಥ ಏನು? ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯೂನ್ ಸಿಸ್ಟಮ್ ಇದೆ, ಅದರ ತೊಂದರೆಯಿಂದಾಗಿ ಆರ್ಥ್ರೈಟಿಸ್ ಬರುತ್ತೆ. ಇಲ್ಲಿ ತೊಂದರೆ ಇರೋದು ನಮ್ಮ ರೋಗ ನಿರೋಧಕ ಶಕ್ತಿಯಲ್ಲಿ, ಆದ್ರೆ ತೊಂದರೆ ಕಾಣಿಸ್ಕೊಳ್ಳೋದು ನಮ್ಮ ಮಂಡಿಯಲ್ಲಿ. ಸೊ ಉರಿಯೂತದಿಂದ ಉಂಟಾಗುವಂತ ಆರ್ಥ್ರೈಟಿಸ್ ಇದು ಇನ್ಫ್ಲಮೇಟರಿ ಆರ್ಥ್ರೈಟಿಸ್. ಇದು ಸ್ವಲ್ಪ ಸಣ್ಣ ಪ್ರಾಯದವ್ರಿಗೆ ಬರುತ್ತೆ. ಇದು ಸಣ್ಣ ಮಕ್ಕಳಲ್ಲೂ ಬರುತ್ತೆ. ಜುವೆನೈಲ್ ಆರ್ಥ್ರೈಟಿಸ್ ಅಂತೀವಿ ಅದಕ್ಕೆ. ಅಂದ್ರೆ 2 ವಯಸ್ಸಿಂದನೇ ಶುರು ಆಗೋಗುತ್ತೆ ಮಕ್ಕಳಿಗೆ ಆರ್ಥ್ರೈಟಿಸ್. ಆಮೇಲೆ ಸರ್ವಸಾಮಾನ್ಯವಾಗಿ ಕಂಡುಬರೋ ರುಮೆಟಾಯ್ಡ್ ಆರ್ಥ್ರೈಟಿಸ್ ಏನಿದೆ,
ಭಾರತ ದೇಶದಲ್ಲಿ 40-50 ವರ್ಷದೊಳಗಿನ ಮಹಿಳೆಯರಿಗೆ ಜಾಸ್ತಿ ಕಂಡುಬರುತ್ತೆ ಇದು. ಇದರಲ್ಲಿ ಕೈಗಳು ಎಲ್ಲ ಇನ್ವಾಲ್ವ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿರೋದು ಅಂತ ಹೇಳಿದ್ರೆ, ಈ ಪ್ರಾಯ ಕಮ್ಮಿ ಇರುವಂತ ಯುವಕರಿಗೆ ಬೆನ್ನಿನ ನೋವು, ತುಂಬಾ ಬೆಳಿಗ್ಗೆ ಹೊತ್ತು ಬೆನ್ನಿನ ನೋವು ಆಗುತ್ತೆ. ಇದು ಆರ್ಥರೈಟಿಸ್ ಇರ್ಬೋದು. ಯಾಕಂದ್ರೆ ಬೆನ್ನಿನ ಮೂಳೆಗಳಲ್ಲೂ ಜಾಯಿಂಟ್ಸ್ ಇರ್ತವೆ, ಸಂಧಿಗಳಿರ್ತವೆ, ಅಲ್ಲೂ ಉರಿಯೂತದಿಂದ ಆರ್ಥರೈಟಿಸ್ ಆಗ್ಬೋದು. ಇದು ಒಂದು ವಿಧದ ಆರ್ಥರೈಟಿಸ್. ಸೊ ಆರ್ಥರೈಟಿಸ್ ಎಲ್ಲಿ ಬರುತ್ತೆ ಅಂತ, ಯಾವಾಗ ಬರುತ್ತೆ ಅಂತ ಹೇಳೋದಕ್ಕೆ ಯಾವ ತರದ ಆರ್ಥರೈಟಿಸ್ ಅಂತ ನೋಡ್ಕೊಂಡು ಯಾವಾಗ ಬರುತ್ತೆ ಅಂತ ಹೇಳ್ಬೋದು. ಮುಖ್ಯವಾಗಿ 2 ತರದ್ದು. ಒಂದು ಮೂಳೆ ಸವಿಯೋದ್ರಿಂದ ಬರುತ್ತೆ, ಇನ್ನೊಂದು ಉರಿಯೂತದಿಂದ ಉಂಟಾಗೋ ಆರ್ಥರೈಟಿಸ್ ಆಗಿರುತ್ತೆ. ಯಾವ ವಯಸ್ಸಿನ ಜನರಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ ಮತ್ತು ಸ್ತ್ರೀಯರಲ್ಲಿ ಅಥವಾ ಪುರುಷರಲ್ಲಿ ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ? ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ಯಾರಾದ್ರೂ ನಂಗೆ ಬೆನ್ನು ನೋವ್ತಿದೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ತಮಾಷೆ ಮಾಡ್ತಾರೆ, ಏನೋ ವಯಸ್ಸಾಗೋಗಿದೆಯೋ, ಅಥವಾ ಮಂಡಿ ನೋವ್ತಾ ಇದೆ ಅಂತ ಹೇಳಿದ ತಕ್ಷಣ ಯಾರು ಕುಂಟ್ತಾ ಇದ್ರೆ ಎಲ್ರೂ ಗೇಲಿ ಮಾಡ್ತಾರೆ ಅವ್ರನ್ನ. ಏನ್ ನೋಡು ಆಲ್ರೆಡಿ ಮುದ್ಕಂತರ ನಡೀತಾ ಇದಾರೆ ಅಂತ. ಇದು ತುಂಬಾ ತಪ್ಪು. ಇದು ಯಾಕಂದ್ರೆ ಮೊದಲೇ ಮಾತಾಡಿದ್ವಿ ನಾವು, ಕೆಲವು ಆರ್ಥರೈಟಿಸ್ ಸವಿಯೋದ್ರಿಂದ ಆಗುತ್ತೆ, ಸಂಧಿ ಸವಿಯೋದ್ರಿಂದ ಅಥವಾ ಮೂಳೆ ಸವಿಯೋದ್ರಿಂದ ಆಗುತ್ತೆ. ಇದು ವಯಸ್ಸಾದವರಲ್ಲಿ ಕಂಡು ಬರ್ಬೋದು. 50 ಪ್ರಾಯದ ಮೇಲೆ ಶುರು ಆಗಬಹುದು. ಇದು 60-65ರಲ್ಲಿ ತುಂಬಾ ಹೆಚ್ಚಾಗಬಹುದು. ಅದೇ ಯಾವಾಗ ಸಣ್ಣವರಲ್ಲಿ ಆರ್ಥರೈಟಿಸ್ ಅಥವಾ ಮಂಡಿ ನೋವು ಅಥವಾ ಮಂಡಿ ಊತ ಕಾಣಿಸುತ್ತೋ ಪಟ್ಟಂತ ಆಂಟನಾ ಆನ್ ಆಗೋಗ್ಬೇಕು. ಇದು ಇರೋದು ಉರಿಯೂತದಿಂದ ಉಂಟಾಗುವಂತ ಆರ್ಥರೈಟಿಸ್. ಇದಕ್ಕೆ ಖಂಡಿತವಾಗ್ಲೂ ಕ್ಯೂರ್ ಇದೆ, ಕ್ಯೂರ್ ಮಾಡಲೂಬೇಕು. ಟ್ರೀಟ್ಮೆಂಟ್ ಸರಿಯಾಗಿ ತಗೊಂಡಿಲ್ಲ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗೋಗುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ಮಧ್ಯ ವಯಸ್ಸಿನವ್ರಿಗೂ ಹಾಗೂ ತುಂಬಾ ಹಿರಿಯರಿಗೂ ಎಲ್ರಿಗೂ ಆರ್ಥರೈಟಿಸ್ ಬರೋದಿದೆ. ಸಣ್ಣ ಮಕ್ಕಳಿಗೂ ಈ ಯುವಕರಿಗೂ ಬರೋದು ಉರಿಯೂತದಿಂದ ಉಂಟಾಗುವಂತ ಆರ್ಥರೈಟಿಸ್ ಸಾಧಾರಣವಾಗಿ. ತುಂಬಾ ವಯಸ್ಸಾದವ್ರಿಗೆ ಬರೋದು ಸಾಧಾರಣವಾಗಿ ಸವಿತದಿಂದ ಅಥವಾ ಡಿಜೆನರೇಟಿವ್ ಆರ್ಥರೈಟಿಸ್ ಅಂತೀವಿ. ಮತ್ತೆ ಇನ್ನೊಂದು, ಮಹಿಳೆಯರಿಗೆ ಹೆಚ್ಚಾ ಇಲ್ಲ ಪುರುಷರಿಗೆ ಹೆಚ್ಚಾ ಅಂತ ಈ ಪ್ರಶ್ನೆಗೆ, ಈ ರೋಗ ನಿರೋಧಕ ಶಕ್ತಿಯಿಂದ ಉಂಟಾಗುವಂತ ಉರಿಯೂತ ಏನಿದೆ ಇದು ಸರ್ವಸಾಮಾನ್ಯವಾಗಿ ಮಹಿಳೆಯರಲ್ಲಿ ಹೆಚ್ಚು ಬರುತ್ತೆ. ಕಾರಣಗಳು ಅನೇಕ ಇದೆ. ಮುಖ್ಯವಾಗಿ ಅವ್ರ ಹಾರ್ಮೋನ್ಸ್ ಹೇಗಿರುತ್ತೆ ಅದರಿಂದ ಆಗುತ್ತೆ. ಸೊ ಆಟೋ ಇಮ್ಯುನಿಟಿ ಅಂತ ಏನ್ ಹೇಳ್ತೀವಿ ನಾವು, ಅದು ಮಹಿಳೆಯರಲ್ಲಿ ಹೆಚ್ಚು ಬರುತ್ತೆ. ಅದರಿಂದ ಉಂಟಾಗುವಂತ ಆರ್ಥರೈಟಿಸ್ ಮಹಿಳೆಯರಲ್ಲಿ ಹೆಚ್ಚಿಗಿರುತ್ತೆ. ಅದೇ ಬೆನ್ನಿನ ನೋವಿಂದು ಪ್ರಾಬ್ಲಮ್ಸ್ ಏನಿರುತ್ತೆ, ಬೆನ್ನೋವಿನ ಪ್ರಾಬ್ಲಮ್ಸ್ ಏನಿರುತ್ತೆ ಅಥವಾ ಸ್ಪಾಂಡೈಲೋ ಆರ್ಥರೈಟಿಸ್ ಅಂತ ಏನು ಹೇಳ್ತೀವಿ, ಇದು ಪುರುಷರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಎಲ್ಲಾನು ಒಟ್ಟುಗೂಡಿ ನಾವೊಂದು ಸಮ್ಮರಿ ಹೇಳಬೇಕು ಅಂತ ಹೇಳಿದ್ರೆ, 4ರಲ್ಲಿ ಒಬ್ರು ಮಹಿಳೆಗೆ ಆರ್ಥರೈಟಿಸ್ ಬಂದರೆ 5ರಲ್ಲಿ ಒಬ್ರು ಪುರುಷರಿಗೆ ಆರ್ಥರೈಟಿಸ್ ಬರಬಹುದು. ಸ್ವಲ್ಪ ಹೆಚ್ಚು ಮಹಿಳೆಯರಲ್ಲಿ, ಆದ್ರೂ ಪುರುಷರಲ್ಲಿ ಕಡಿಮೆ ಅಂತಿಲ್ಲ. ಇಬ್ಬರಲ್ಲೂ ಸಮಾನವಾಗಿ ಆಲ್ಮೋಸ್ಟ್ ಸಮಾನ ಅಂತಾನೆ ಹೇಳ್ಬೋದು ನಾವು. ಆರ್ಥರೈಟಿಸ್ ಇದರ ಲಕ್ಷಣಗಳು ಹೇಗಿರುತ್ತೆ ಡಾಕ್ಟರ್? ಆರ್ಥರೈಟಿಸ್ ಅನ್ನಕ್ಕೆ ಏನೇನು ಲಕ್ಷಣ? ಆರ್ಥರೈಟಿಸ್ ಮೊದಲೇ ಹೇಳ್ದಂಗೆ ಜಾಯಿಂಟ್ ಅಲ್ಲಿ ಉರಿಯೂತ, ಇನ್ಫ್ಲಮೇಷನ್ ಇನ್ ದ ಜಾಯಿಂಟ್. ಹೀಗಿದ್ದಾಗ ಇನ್ಫ್ಲಮೇಷನ್ ಏನೇನು ಲಕ್ಷಣ ಇರುತ್ತೆ ಎಲ್ಲಾನು ಇರುತ್ತೆ. ಆ ಜಾಯಿಂಟ್ ಹತ್ರ, ಆ ಸಂಧಿಯಲ್ಲೇ ಯಾವ್ಯಾವ ಲಕ್ಷಣ ಇರುತ್ತೆ ಅಂತ ನೋಡುವ. ನೋವಂತೂ ಇರುತ್ತೆ, ಅದಕ್ಕೆ ಬಂದಿರ್ತೀರ. ಮಂಡಿ ನೋವು ಇರುತ್ತೆ, ಇಲ್ಲ ಕೈ ಬೆರಳುಗಳು ನೋವುತ್ತೆ, ಇಲ್ಲ ಸೊಂಟ ನೋವುತ್ತೆ. ನೋವಿನ ಜೊತೆ ಇನ್ನೊಂದು ಮುಖ್ಯವಾದ ಲಕ್ಷಣ ಅಂದ್ರೆ ಬಿಗಿತ, ಸ್ಟಿಫ್ನೆಸ್. ಈ ಬಿಗಿತ ಏನಿದೆ 30-40 ನಿಮಿಷದವರೆಗೂ ಕೈ ಮಡಚಕ್ಕೆ ಆಗಲ್ಲ ಅವ್ರಿಗೆ, ಅಷ್ಟು ಬಿಗಿಯಾಗಿರುತ್ತೆ. ಅಥವಾ ಬೆಡ್ಡಿಂದ ಎದ್ದಾದ್ಮೇಲೆ ಬಗ್ಗಕ್ಕೆ ಕೂಡ ಆಗಲ್ಲ ಬೆಳಿಗ್ಗೆ, ಅಷ್ಟು ಬಿಗಿಯಾಗಿರುತ್ತೆ ಸೊಂಟ. ಇದು ಬಿಗಿತ. ಬಿಗಿತ ಒಂದು ಉರಿಯೂತದಿಂದ ಉಂಟಾಗೋ ಆರ್ಥರೈಟಿಸ್ ಮುಖ್ಯವಾದ ಒಂದು ಲಕ್ಷಣ. ಅದಲ್ದೇನೆ ಏನಿರುತ್ತೆ, 3ನೇ ಲಕ್ಷಣ ಅಂದ್ರೆ ಊತ. ಆ ಜಾಗದಲ್ಲಿ ಆ ಸಂಧಿ ಊದ್ಕೊಳ್ಳುತ್ತೆ, ಅಥವಾ ಕೈ ಬೆರಳುಗಳು ಊದ್ಕೊಳ್ಳುತ್ತೆ, ಅಥವಾ ಕೆಲವರಿಗೆ ಉಂಗುರ ಹಿಡ್ಸಲ್ಲ, ಸಡನ್ ಆಗಿ ಬೆರಳು ಟೈಟ್ ಆಗೋಗುತ್ತೆ. ಅದ್ಯಾಕಂದ್ರೆ ಅಲ್ಲಿ ಸಂಧಿಯಲ್ಲಿ ಊತ ಇದೆ. ಸೊ 3ನೇದು ಊತ. 4ನೇದು ಅಂದ್ರೆ ಆ ಜಾಯಿಂಟ್ ಅಥವಾ ಆ ಸಂಧಿದ್ ಏನ್ ಕೆಲಸ ಇದೆ ಆ ಕೆಲಸ ಮಾಡಕ್ಕಾಗಲ್ಲ. ಅಂದ್ರೆ ಈಗ ಕೈಯಲ್ಲಿ ಆರ್ಥರೈಟಿಸ್ ಬಂತು ಅಂತ ಹೇಳಿದ್ರೆ ನಮ್ಗೊಂದು ಮುಷ್ಟಿ ಮಾಡಕ್ಕಾಗಲ್ಲ, ಮುಷ್ಟಿ ಮಾಡೋದು ತುಂಬಾ ಕಷ್ಟ ಆಗೋಗುತ್ತೆ. ಕಾಲಲ್ಲಿ ಆರ್ಥರೈಟಿಸ್ ಬಂತು ಅಂತ ಹೇಳಿದ್ರೆ ಕೆಳಗಡೆ ಕೂತ್ಕೊಂಡು ಕಾಲನ್ನ ಚಕ್ಲ ಮಕ್ಳ ಹಾಕೊಂಡು ಕೂತ್ಕೊಳಕ್ ಆಗಲ್ಲ. ಅಂದ್ರೆ ಬೆಂಡ್ ಆಗಲ್ಲ ಅದು ಕಂಪ್ಲೀಟ್ ಆಗಿ. ಅದು ಏನ್ ಕೆಲಸ ಇದೆ ಆ ಕೆಲಸನ ಮಾಡಕ್ಕಾಗಲ್ಲ, ಲಾಸ್ ಆಫ್ ಫಂಕ್ಷನ್ ಅಂತೀವಿ. ಇದಲ್ದೇನೆ ಆ ಜಾಗ ಯಾವ ಸಂಧಿ ಊದ್ಕೊಂಡಿರುತ್ತಲ್ಲ ಅಲ್ಲಿ ಸ್ವಲ್ಪ ಬಿಸಿನೂ ಇರ್ಬೋದು, ಅಂದ್ರೆ ಅಲ್ಲೇ ಜ್ವರ ಬಂದಂಗೂ ಇರ್ಬೋದು. ಟೆಂಪರೇಚರ್, ಹೀಟ್ ಅದು ಇರುತ್ತೆ. ಮುಖ್ಯವಾಗಿ ಏನೇನು ಹೇಳಿದ್ವಿ, ನೋವು, ಬಿಗಿತ, ಊತ, ಆ ಫಂಕ್ಷನ್ ಲಾಸ್ ಆಗೋದು,
ಆಮೇಲೆ ಆ ಜಾಗದಲ್ಲಿ ಸ್ವಲ್ಪ ಉಷ್ಣತೆ ಅಥವಾ ಬಿಸಿ. ಈ 5 ಲಕ್ಷಣಗಳು ಮುಖ್ಯವಾಗಿ ಆರ್ಥ್ರೈಟಿಸ್ನ ಲಕ್ಷಣಗಳು. ಇದರಲ್ಲಿ 5 ಇರಲ್ಲ, ಕೆಲವರಿಗೆ 3 ಲಕ್ಷಣ ಇರ್ಬೋದು, ಕೆಲವರಿಗೆ 2 ಲಕ್ಷಣ ಇರ್ಬೋದು. ಆದರೆ ನೋವಿನ ಜೊತೆ ಉಳಿದಿದ್ದು ಏನಾದ್ರು ಒಂದು ಬೇಕು ಆರ್ಥ್ರೈಟಿಸ್ ಅಂತ ಹೇಳಕ್ಕೆ. ಈಗ ಈ ರೋಗಕ್ಕೆ ಇರುವ ಚಿಕಿತ್ಸೆಗಳು ಯಾವ್ಯಾವು ಡಾಕ್ಟರ್? ಯಾವ ರೀತಿಯ ಚಿಕಿತ್ಸೆಗಳು ಲಭ್ಯವಿದೆ ಇವಾಗ? ಮೊದಲೇ ಹೇಳಿದ್ವಿ, ಇದು ರೋಗ ಅಲ್ಲ. ಆರ್ಥ್ರೈಟಿಸ್ ಅನ್ನೋದು ರೋಗವೇ ಅಲ್ಲ. ಆರ್ಥ್ರೈಟಿಸ್ ಅನ್ನೋದು ರೋಗ ಲಕ್ಷಣ. ಮೊದಲನೇ ಹಂತದಲ್ಲಿ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದ್ಬಿಡೋದಲ್ಲ. ಯಾರಿಗಾದ್ರೂ 1 ತಿಂಗಳ ಮೇಲೆ ಯಾವ್ದಾರ 1 ಅಥವಾ ಹೆಚ್ಚಿನ ಜಾಯಿಂಟ್ ಅಲ್ಲಿ ಅಥವಾ ಹೆಚ್ಚಿನ ಸಂಧಿಯಲ್ಲಿ ನೋವಿತ್ತು, ನೋವಿನ ಜೊತೆ ಸ್ವಲ್ಪ ಊತನೂ ಕಂಡು ಬರ್ತಿದೆ ಅಥವಾ ಬಿಗಿತ ಕಂಡು ಬರ್ತಿದೆ ಅಂತ ಹೇಳಿದ್ರೆ ಇದು ಯಾವ ಕಾರಣದಿಂದ ಬರ್ತಾ ಇದೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಇದು ರೋಗ ನಿರೋಧಕ ಶಕ್ತಿಯ ಉರಿಯೂತದಿಂದನಾ, ಅಂದ್ರೆ ಆಟೋ ಇಮ್ಯೂನ್ ಡಿಸೀಸಾ, ಅಥವಾ ಇದು ಕ್ರಿಸ್ಟಲ್ ಗೌಟ್ ಯೂರಿಕ್ ಆಸಿಡ್ ಇಂದನಾ, ಅಥವಾ ಇದು ಬೇರೆ ತರ ಕ್ರಿಸ್ಟಲ್ ಇಂದನಾ, ಕ್ಯಾಲ್ಸಿಯಂ ಕ್ರಿಸ್ಟಲ್ಸು ಇರ್ತವೆ ಅದರಿಂದನಾ, ಅಥವಾ ಸ್ಪಾಂಡಲೋ ಆರ್ಥ್ರೈಟಿಸ್ ಯಾವುದು ಅಂತ ಕಂಡುಹಿಡ್ಕೊಳ್ಳೋದು ತುಂಬಾ ಮುಖ್ಯ. ಇದು ಮೊದಲನೇ ಹಂತ ಆಗಿರ್ಬೇಕು. ಆಯ್ತು, ಅಲ್ಲಿವರೆಗೂ ನೋವಿನ ಮಾತ್ರೆ ತಗೋಬಹುದು, ಏನೋ ಒಂದು ಮಾಡಬಹುದು. ಆದ್ರೆ ಪದೇ ಪದೇ ಇದು ಬಂದಾಗೆಲ್ಲ ಅಥವಾ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ತಕ್ಷಣ ಓಡೋಗೋದು, ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು, ಬರೋದು, ಈ ತರ ಮಾಡ್ತಾ ಇದ್ರೆ ಲಕ್ಷಣಗಳು ಕಡಿಮೆ ಆಗ್ತವೆ, ಆದ್ರೆ ಆ ಕಾಯಿಲೆ ಮುಂದುವರಿತಾ ಹೋಗುತ್ತೆ, ಆ ಸಂಧಿ ನಿಮ್ದು ಹಾಳಾಗೋಗುತ್ತೆ. ಸೊ ಫಸ್ಟ್ ಏನು ಹೇಳ್ತಿದ್ದೀನಿ ನಾನು, ಯಾವ್ದ್ರಿಂದ ಆರ್ಥ್ರೈಟಿಸ್ ಅಂತ ಕಂಡಿಡ್ಕೊಳ್ಳಿ. ಅದಾದ್ಮೇಲೆ ನಾವು ಟ್ರೀಟ್ಮೆಂಟ್ಗೆ ಬರ್ತೀವಿ. ಯಾವ್ಯಾವ ಥರದ ಸಮಾಧಾನ ಇರುತ್ತೆ. ಈ ಸಮಾಧಾನಕ್ಕೂ ಮುಖ್ಯವಾಗಿ ಉರಿಯೂತದಿಂದ ಉಂಟಾಗೋ ಆರ್ಥ್ರೈಟಿಸ್ ಅಥವಾ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಆದರೆ ಇಮ್ಯುನೋ ಮಾಡ್ಯುಲೇಷನ್ ಅಂತ ಹೇಳ್ತೀವಿ. ಇಮ್ಯುನೋ ಮಾಡ್ಯುಲೇಷನ್ ಅಂತ ಹೇಳಿದ್ರೇನು, ನಮ್ಮ ರೋಗ ನಿರೋಧಕ ಶಕ್ತಿನ ಅದ್ರ ಕೆಲಸನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಇವಾಗ ಏನಾಗ್ತಿದೆ, ಈ ಉರಿಯೂತದಿಂದ ಉಂಟಾಗೋ ಆರ್ಥ್ರೈಟಿಸ್ ಅವ್ರಿಗೆ ಏನಾಗ್ತಿದೆ, ಅವ್ರ ರೋಗ ನಿರೋಧಕ ಶಕ್ತಿ ಸಾಧಾರಣವಾಗಿ ಏನು ಮಾಡಬೇಕು, ಹೊರಗಡೆಯಿಂದ ಬರೋ ಬ್ಯಾಕ್ಟೀರಿಯಾ ವೈರಸ್ನೆಲ್ಲ ತಡಿಬೇಕು. ಅದು ಮಾಡ್ದೇನೆ ಆ ರೋಗ ನಿರೋಧಕ ಶಕ್ತಿ ತನ್ನ ದೇಹದ ಎದುರಿಗೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಜಾಯಿಂಟ್ ಆಗಿರುತ್ತೆ, ಕಣ್ಣಾಗಿರುತ್ತೆ, ಕೆಲವು ಸತಿ ಶ್ವಾಸಕೋಶ ಆಗಿರುತ್ತೆ, ಕೆಲವು ಸತಿ ಮೂತ್ರಪಿಂಡ ಆಗಿರುತ್ತೆ, ಯಾವುದೋ ಒಂದು. ಈಗ ಆರ್ಥ್ರೈಟಿಸ್ ಬಗ್ಗೆ ಮಾತಾಡ್ತಿದೀವಿ, ಅದಕ್ಕೆ ಜಾಯಿಂಟ್ ಅಲ್ಲಿ ತಮ್ಮ ಜಾಯಿಂಟ್ ಎದುರುಗಡೆನೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಅಲ್ಲಿ ಆರ್ಥ್ರೈಟಿಸ್ ಆಗುತ್ತೆ. ಇದು ಉರಿಯೂತದಿಂದ ಉಂಟಾಗೋ ಆರ್ಥ್ರೈಟಿಸ್. ಇವಾಗ ಏನ್ ಮಾಡ್ಬೋದು ನಾವು, ಇವಾಗ ಆ ಉರಿಯೂತನ ಕಡಿಮೆ ಮಾಡಿಸ್ಬೋದು ನಾವು. ಯಾವ ರೀತಿ? ಇಮ್ಯುನೋ ಮಾಡ್ಯುಲೇಷನ್ ಮಾಡಿ. ಇಮ್ಯುನೋ ಮಾಡ್ಯುಲೇಷನ್ ಅಲ್ಲಿ ಕೆಲವು ಸತಿ ಇಮ್ಯುನೋ ಸಪ್ರೆಷನ್ ಮಾಡ್ತೀವಿ, ಅಂದ್ರೆ ಈ ರೋಗ ನಿರೋಧಕ ಶಕ್ತಿ ಕೆಲಸನ ಕಡಿಮೆ ಮಾಡಿಸ್ತೀವಿ ಫಸ್ಟ್. ಇದು ಒಂದು ಉದಾಹರಣೆ ಕೊಡ್ತೀನಿ. ಮನೆಯಲ್ಲಿ ಶ್ವಾನ ಇರುತ್ತೆ, ಎಲ್ಲರೂ ನಾವು ನಾಯಿ ಸಾಕ್ತೀವಿ, ತುಂಬಾ ಇಷ್ಟ ಇರುತ್ತೆ. ನಾಯಿ ಕೆಲಸ ಮುಖ್ಯವಾಗಿ ಹೊರಗಡೆಯಿಂದ ಬರೋರನ್ನ ತಡಿಬೇಕು. ಕಳ್ಳರು ಬಂದ್ರೆ ಬೊಗಳ್ಬೇಕು, ಕಚ್ಚಕ್ ಹೋಗ್ಬೇಕು. ಇವಾಗ ಕಚ್ಬಿಟ್ರು ತೊಂದರೆನೆ, ಕಚ್ಚಕ್ ಹೋಗ್ಬೇಕು, ಬೊಗಳ್ಬೇಕು. ಇದು ನಾಯಿ ಕೆಲಸ. ಇದೇ ನಮ್ಮ ಇಮ್ಯೂನ್ ಸಿಸ್ಟಮ್ ಕೆಲಸ ಕೂಡ, ಹೊರಗಡೆಯಿಂದ ಬರೋದನ್ನ ತಡೆಯೋದು. ಕೆಲವು ಸತಿ ಏನಾಗುತ್ತೆ, ನಾಯಿಗೆ ತಲೆ ಕೆಟ್ಟೋಗುತ್ತೆ. ಆವಾಗ ಮನೆಯವ್ರ ಎದುರುಗಡೆನೆ ಬೊಗಳಕ್ ಸ್ಟಾರ್ಟ್ ಮಾಡುತ್ತೆ. ಅವಾಗ ಏನ್ ಮಾಡ್ತೀವಿ ನಾವು, ಒಂದು ನಾಯಿನ ಕೊಟ್ಬಿಡ್ತೀವಿ, ಇಲ್ಲ ವೆಟರ್ನರಿ ಕೊಡ್ತೀವಿ, ಇಲ್ಲ ಬ್ಲೂ ಕ್ರಾಸ್ ಅವ್ರನ್ನ ಕರ್ಸ್ಬಿಟ್ಟು ಏನೋ ಅಲ್ಲಿ ಕೊಡ್ತೀವಿ. ಆದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ನ ಆ ಥರ ಕೊಡಕ್ಕಾಗಲ್ಲ. ಕೊಟ್ಬಿಟ್ರೆ ಹೋಯ್ತು, ನಮ್ಮ ಜೀವನೇ ಹೋಯ್ತು. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ರೀಟ್ರೈನ್ ಮಾಡಕ್ ಟ್ರೈ ಮಾಡ್ತೀವಿ ಇಮ್ಯೂನ್ ಸಿಸ್ಟಮ್ನ. ಅದಕ್ಕೆ ಇಮ್ಯುನೋ ಮಾಡ್ಯುಲೇಟರಿ ಡ್ರಗ್ಸ್ ಅಂತೀವಿ. ಇಮ್ಯುನೋ ಮಾಡ್ಯುಲೇಟರಿ ಡ್ರಗ್ಸ್ ಅಲ್ಲಿ ನಾನಾ ಥರದ್ದು ಇದಾವೆ. ಸಿಂಪಲ್ ನಿಮ್ಮ ಪೇನ್ ಕಿಲ್ಲರ್ಸ್ ಏನಿದೆ, ಹೋಗಿ ನಾವು ಇಂಜೆಕ್ಷನ್ ಹಾಕೋತೀವಿ, ಅದು ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್, ಇಮ್ಯುನೋ ಮಾಡ್ಯುಲೇಷನ್ ಮಾಡುತ್ತೆ. ಅಲ್ಲದೆ ಕೆಲವು ಸತಿ ಸ್ಟಿರಾಯ್ಡ್ ಬಳಸ್ತೀವಿ, ಅದು ಇಮ್ಯುನೋ ಮಾಡ್ಯುಲೇಷನ್ ಮಾಡುತ್ತೆ. ಆಮೇಲೆ ಕೆಲವು ಬೇರೆ ತರ ಡ್ರಗ್ಸ್ ಇರ್ತವೆ, ಮಿಥೋಟ್ರಿಕ್ಸೇಟ್ ಅಂತೀವಿ, ಲೆಫ್ಲುನಮೈಡ್ ಅಂತೀವಿ, ನಾನಾ ರೀತಿಯ ಡ್ರಗ್ಸ್ ಔಷಧಿಗಳಿದಾವೆ, ಅದು ಇಮ್ಯುನೋ ಮಾಡ್ಯುಲೇಟ್ ಮಾಡುತ್ತೆ. ಇನ್ನು ಅಡ್ವಾನ್ಸ್ಡ್ ಅಂದ್ರೆ ಬಯಾಲಜಿಕಲ್ ಏಜೆಂಟ್ಸ್ ಅಂತೀವಿ. ಬಯಾಲಜಿಕಲ್ ಏಜೆಂಟ್ಸ್ ಅಂತ ಹೇಳಿದ್ರೆ, ಇವಾಗ ನಾವು ನಮ್ಮ ರೋಗ ನಿರೋಧಕ ಶಕ್ತಿಯಲ್ಲಿ ಹಲವಾರು ಅಣುಗಳಿರ್ತವೆ, ಸೆಲ್ಸ್ ಇರ್ತವೆ. ಸೆಲ್ಸ್ ಇಂದ ಸೆಲ್ಸ್ ಮಾತಾಡ್ತವೆ. ಯಾವ ರೀತಿ ಮಾತಾಡ್ತವೆ ಅಂದ್ರೆ, ಯಾವುದೋ ಒಂದು ಅಂಶನ ಬಿಡುತ್ತೆ, ಮಾಲಿಕ್ಯೂಲ್ನ ಬಿಡುತ್ತೆ. ಆ ಮಾಲಿಕ್ಯೂಲ್ಗೆ ಸೈಟೋಕಿನ್ ಅಂತ ಹೇಳ್ತೀವಿ. ಆ ಸೈಟೋಕಿನ್ ಅಷ್ಟೇ ಬ್ಲಾಕ್ ಮಾಡುತ್ತೆ. ಹೋಗಿ ಯಾವ ಕಾಯಿಲೆ ಯಾವ ಸೈಟೋಕಿನ್ ಉಂಟು ಮಾಡ್ತಿದ್ಯೋ ಅದನ್ನಷ್ಟೇ ಬ್ಲಾಕ್ ಮಾಡುತ್ತೆ. ಸ್ವಲ್ಪ ದುಡ್ಡು ಜಾಸ್ತಿ ಇಂಥ ಔಷಧಿಗಳಿಗೆ, ಆದರೆ ತುಂಬಾ ಎಫೆಕ್ಟಿವ್, ಅಂದ್ರೆ ತುಂಬಾ ಅಡ್ವಾನ್ಸ್ಡ್ ಕೂಡ. ನಾನಾ ರೀತಿಯ ಟ್ರೀಟ್ಮೆಂಟ್ಸ್ ಇದಾವೆ ಔಷಧಿಗಳಲ್ಲಿ. ಔಷಧಿ ಅಲ್ದೇನೆ ಏನಾರು ಮಾಡ್ಬೋದಾ ಡಾಕ್ಟ್ರೆ? ಡೆಫಿನೆಟ್ಲಿ ಮಾಡ್ಬೋದು. ವೆಯ್ಟ್ ಕಡಿಮೆ ಮಾಡ್ಬೋದು. ವೆಯ್ಟ್ ಕಡಿಮೆ ಮಾಡಿದ ತಕ್ಷಣನೇ ಬಾಡಿದ ಇನ್ಫ್ಲಮೇಷನ್ ಕಡಿಮೆ ಆಗೋಗುತ್ತೆ. ಬಾಡಿದ ಇನ್ಫ್ಲಮೇಷನ್ ಕಡಿಮೆ ಆದ್ರೂ ಆರ್ಥ್ರೈಟಿಸ್ ಕಡಿಮೆ ಆಗುತ್ತೆ. ಎಕ್ಸಸೈಸ್ ಮಾಡ್ಬೋದು, ನಮ್ಗೆ ನೋವು ಆಗದಿರೋಂಥದ್ದು ಅಂತ ಎಕ್ಸಸೈಸಸ್ ಮಾಡ್ಬೋದು. ಎಕ್ಸಸೈಸ್ ಮಾಡಿದಾಗೂ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ಬಾಡಿದು. ಒಳ್ಳೆ ಡಯಟ್, ಬ್ಯಾಲೆನ್ಸ್ಡ್ ಡಯಟ್,
ಸುಮ್ಮನೆ ಹೈ ಇನ್ಫ್ಲಮೇಟರಿ ಡಯಟ್ ತಗೊಳ್ಳೋ ಬದಲು, ಹೈ ಕ್ಯಾಲರಿ ಹೈ ಇನ್ಫ್ಲಮೇಟರಿ ಡಯಟ್ ತಗೊಳ್ಳೋ ಬದಲು ಬ್ಯಾಲೆನ್ಸ್ಡ್ ಡಯಟ್ ತಗೋಬಹುದು. ಅದರಿಂದನೂ ಉರಿಯೂತ ಕಡಿಮೆ ಆಗುತ್ತೆ. ಇದೆಲ್ಲಾನು ಔಷಧಿ ತಗೊಂಡು ಇದೆಲ್ಲ ಮಾಡಬೇಕು. ಅದು ಹೊರತು ಇದನ್ನೇ ಮಾಡ್ಬಿಟ್ಟು ಔಷಧಿನ ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಅನ್ನ ಬಿಟ್ಬಿಟ್ಟು ಬರೀ ಪಲ್ಯ ತಿಂದಂಗೆ ಆಗುತ್ತೆ. ಈಗ ಒಳ್ಳೆ ಆಹಾರ ಕ್ರಮಗಳನ್ನ ಅಳವಡಿಸ್ಕೋಬೇಕು ಅಂತ ಹೇಳಿದ್ರೆ, ಈಗ ಆರ್ಥ್ರೈಟಿಸ್ ಇರುವವರಲ್ಲಿ ಆಹಾರ ಕ್ರಮ ಹೇಗಿರ್ಬೇಕು ಹಾಗಾದ್ರೆ ಡಾಕ್ಟರ್? ಇದೊಂದು ಮುಖ್ಯವಾದ ಪ್ರಶ್ನೆ. ತುಂಬಾ ಜನರು ಬರ್ತಾರೆ, ಆಲೂಗೆಡ್ಡೆ ತಿನ್ನಲ್ಲ, ಮೊಸರು ತಿನ್ನಲ್ಲ, ಕಾಳು ತಿನ್ನಲ್ಲ. ಯಾಕೆ? ಇದರಿಂದ ನನಗೆ ಆರ್ಥ್ರೈಟಿಸ್ ಜಾಸ್ತಿ ಆಗೋಗುತ್ತೆ ಅಂತ ಅವ್ರಿಗೆ ಒಂದು ಊಹೆ, ಒಂದು ತಪ್ಪು ಕಲ್ಪನೆ ಇದು, ತಪ್ಪು ಭಾವನೆ ಇದು. ಯಾಕಂದ್ರೆ ಇದೆಲ್ಲ ಬಿಡೋದ್ರಿಂದ ಅವ್ರಿಗೆ ಅಡಿಗೆ ಮಾಡಕ್ಕೆ ಏನು ಉಳ್ದೇ ಇರಲ್ಲ ಮನೆಯಲ್ಲಿ. ಈಗ ನಾನ್ ವೆಜಿಟೇರಿಯನ್ಸ್ ಆದ್ರೆ ಅವ್ರು ಮೀಟ್ ಕೂಡ ಬಿಟ್ಬಿಟ್ಟಿರ್ತಾರೆ ಎಷ್ಟೊಂದ್ ಸತಿ. ಅವ್ರಿಗೆ ಏನು ಅಂತ ಅಡಿಗೆ ಮಾಡಿ ಏನ್ ಪೋಷಕಾಂಶ ಎಲ್ಲಿಂದ ಬರುತ್ತೆ ಅವ್ರಿಗೆ? ಸೊ ಮುಖ್ಯವಾಗಿ ನಾವು ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ಇನ್ಫ್ಲಮೇಟರಿ ಡಯಟ್ ಅಂದ್ರೆ ತುಂಬಾ ಹೈ ಫ್ಯಾಟ್ ಅಥವಾ ತುಂಬಾ ಸ್ವೀಟ್, ವೈಟ್ ಕಲರ್ ರೈಸ್ ಅದೆಲ್ಲ ಕಡಿಮೆ ಮಾಡ್ಬೋದು. ಕಾರ್ಬೋಹೈಡ್ರೇಟ್ ರಿಚ್ ಏನಂತೀವಿ ಅದನ್ನ ಕಡಿಮೆ ಮಾಡ್ಬೋದು. ಅದನ್ನ ಕಡಿಮೆ ಮಾಡಿದ ತಕ್ಷಣ ಬಾಡಿಲಿರೋ ಇನ್ಫ್ಲಮೇಷನ್ ಕಡಿಮೆ ಆಗೋಗುತ್ತೆ. ಹೈ ಪ್ರೋಟೀನ್ ಡಯಟ್ ತಗೋಬಹುದು. ಅದ್ರ ಜೊತೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಅದು ಇವಾಗ ಮೀನೆಲ್ಲ ಸಿಗುತ್ತೆ ಈಗ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಅದೇ ವೆಜಿಟೇರಿಯನ್ಸ್ ಆದ್ರೆ ಅವ್ರು ಅದಕ್ಕೆ ಬೇರೆ ಟ್ಯಾಬ್ಲೆಟ್ಸ್ ಬರುತ್ತೆ ಒಮೆಗಾ 3 ಫ್ಯಾಟಿ ಆಸಿಡ್. ಅದಲ್ದೇ ವಿಟಮಿನ್ ಡಿಗೆ ಹೊರಗಡೆ ಸೂರ್ಯನ ಬೆಳಕು ಬಂದ್ರೇನೆ ಸಾಕು ನಮ್ಗೆ. 15 ನಿಮಿಷ ಸೂರ್ಯನ ಬೆಳಕು ನಮ್ಮ ದೇಹಕ್ಕೆ ಮುಟ್ಟಿದ್ರೆ ಅಷ್ಟೇ ಸಾಕು. ಅದ್ ಮಾಡಲ್ಲ ನಾವು ಯಾರು. ಅದಕ್ಕೋಸ್ಕರ ಮಾತ್ರೆಗಳು ತಗೋತೀವಿ. ನೋಡಿದ್ರೆ ಎಲ್ಲರೂ ವಿಟಮಿನ್ ಡಿ ಡಿಫಿಷಿಯನ್ಸಿ ಇರುತ್ತೆ. ಸೊ ವಿಟಮಿನ್ ಡಿ ಇನ್ನೊಂದು, ವಿಟಮಿನ್ ಡಿ ರಿಚ್ ಡಯಟ್. ಬೇರೆ ಮೈಕ್ರೋ ವಿಟಮಿನ್ಸ್, ವಿಟಮಿನ್ B2 ಎಲ್ಲವೆಲ್ಲ ಯಾವ್ದ್ರಲ್ಲಿ ರಿಚ್ ಆಗಿರುತ್ತೋ ಅಂತ ಡಯಟ್ ತಗೊಂಡ್ರೆ ಒಳ್ಳೇದು. ಸೊ ಬ್ಯಾಲೆನ್ಸ್ಡ್ ಡಯಟ್, ಬ್ಯಾಲೆನ್ಸ್ಡ್ ಆಹಾರ. ಅದು ಬಿಟ್ಟು ಎಲ್ಲಾನು ಬಿಟ್ಟು ಟ್ರೈ ಮಾಡೋದು, ಆಲೂಗಡ್ಡೆ ಬಿಟ್ಬಿಡೋದು, ಕಾಳು ಬಿಟ್ಬಿಡೋದು, ಇದೆಲ್ಲ ಒಂಥರ ವೈಜ್ಞಾನಿಕವಲ್ಲ. ಅದು ಇಟ್ಸ್ ನಾಟ್ ಸಿಸ್ಟಮ್ಯಾಟಿಕ್ ಅಂಡ್ ಸೈಂಟಿಫಿಕ್ ಅಷ್ಟೇ. ಈಗ ಆರ್ಥ್ರೈಟಿಸ್ ಅನ್ನೋದು ವಂಶ ಪಾರಂಪರ್ಯವಾಗಿ ಬರುತ್ತಾ ಹೇಗೆ ಡಾಕ್ಟರ್ ಇದು? ಮತ್ತೆ ಏನಂತೀನಿ ಅಂತ ಹೇಳಿದ್ರೆ, ಆರ್ಥ್ರೈಟಿಸ್ ಅನ್ನೋದು ಒಂದು ಲಕ್ಷಣ ಅಷ್ಟೇ, ಅದು ರೋಗ ಲಕ್ಷಣ, ರೋಗ ಅಲ್ಲ. ಆರ್ಥ್ರೈಟಿಸ್ ಯಾವ್ದ್ರಿಂದ ಬಂದಿರುತ್ತೆ ಅಂತ ಕಂಡಿಡ್ಕೊಂಡು ಆದ್ಮೇಲೆ ನಾವು ಇದು ವಂಶ ಪಾರಂಪರ್ಯವ ಅಂತ ಹೇಳ್ಬೋದು. ಈಗ ಮೊದಲೇ ಹೇಳಿದ್ನಲ್ಲ, 2 ತರದ ಆರ್ಥ್ರೈಟಿಸ್ ಇದೆ. ಒಂದು ಉರಿಯೂತದಿಂದ, ಇನ್ನೊಂದು ಸವಿಯೋದ್ರಿಂದ. ಸೊ ಡಿಜನರೇಟಿವ್ ಆರ್ಥ್ರೈಟಿಸ್ ಅಂಡ್ ಇನ್ಫ್ಲಮೇಟರಿ ಆರ್ಥ್ರೈಟಿಸ್. ಈಗ ಡಿಜನರೇಟಿವ್ ಆರ್ಥ್ರೈಟಿಸ್ ಬಹಳಷ್ಟು ಪಕ್ಷ ಒಂದು 1 to 2% ಹೆರಿಡಿಟ್ರಿ ಆಗಿರ್ಬೋದು. ಎಸ್ಪೆಷಲಿ ಅದು ಕೈಯಲ್ಲೆಲ್ಲ ಇದ್ದಾಗ ಹೆರಿಡಿಟ್ರಿ ಆಗಿರ್ಬೋದು. ಅದೇ ಉರಿಯೂತದಿಂದ ಉಂಟಾಗೋ ಆರ್ಥ್ರೈಟಿಸ್ ಹೆರಿಡಿಟ್ರಿ ಅಂತ ಹೇಳ್ಬೋದು, ಆದ್ರೆ ನಿಮ್ಮ ಮಕ್ಕಳಿಗೆ ಬರುತ್ತಾ? ಖಂಡಿತವಾಗ್ಲೂ ಇಲ್ಲ. ಹೇಗಂದ್ರೆ, ಈಗ ಸರ್ವಸಾಮಾನ್ಯರಲ್ಲಿ 1,00,000 ಒಬ್ರಿಗೆ ಬರೋ ಆರ್ಥ್ರೈಟಿಸ್ ಅವ್ರ ಅಪ್ಪ ಅಮ್ಮನ್ಗಿದ್ರೆ 10,000 ಒಬ್ರಿಗೆ ಬರೋ ಚಾನ್ಸ್ ಇರ್ಬೋದು. ಸ್ವಲ್ಪ ರಿಸ್ಕ್ ಜಾಸ್ತಿ ಆಗುತ್ತೆ. ಆದ್ರೆ ಹೆರಿಡಿಟ್ರಿ ಅಂದ್ರೆ ನನಗಿರೋದು ನನ್ನ ಮಕ್ಳಿಗೆ ಬಂದ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಆ ಟೆನ್ಷನ್ ಅಂತೂ ದೂರ ಮಾಡ್ಕೋಬಹುದು ನಾವು. ವಂಶ ಪಾರಂಪರ್ಯವಾಗಿ ಬರಬಹುದು, ಆದರೆ ಅದ್ರ ರಿಸ್ಕ್ ತುಂಬಾ ಕಡಿಮೆ ಅಂತ ತಗೋಬಹುದು ನಾವು ಇಲ್ಲಿಂದ. ಈಗ ನೀವೇ ಹೇಳ್ದ ಹಾಗೆ ಆರ್ಥ್ರೈಟಿಸ್ ಅನ್ನೋದು ಯಾವುದೋ ಒಂದು ರೋಗದ ಲಕ್ಷಣವಾಗಿರುತ್ತೆ. ಹಾಗಾದ್ರೆ ಇದಕ್ಕೆ ಚಿಕಿತ್ಸೆ ಪಡ್ಕೊಳ್ದೇ ಇದ್ರೆ ಏನ್ ಪರಿಣಾಮ ಆಗ್ಬಹುದು ಮುಂದೆ ಡಾಕ್ಟರ್? ಯಾರಿಗೂ ನೋವು ತಿನ್ನಕ್ಕೆ ಇಷ್ಟ ಇರಲ್ಲ. ಖಂಡಿತವಾಗ್ಲೂ ದಿನ ನೋವು ತಿಂತಾ ಇದ್ರೆ ಮನಸ್ಸು ಸಮಾಧಾನವಾಗಿರಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಫಸ್ಟ್ ಆರ್ಥ್ರೈಟಿಸ್ ಟ್ರೀಟ್ ಆಗಿಲ್ಲ ಅಂತ ಹೇಳಿದ್ರೆ, ಆರ್ಥ್ರೈಟಿಸ್ಗೆ ಒಂದು ಪರಿಹಾರ ಕಂಡಿಡ್ದಿಲ್ಲ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ದಿನನಿತ್ಯನೇ ಹಾಳಾಗೋಗುತ್ತೆ ನೋವಿಂದ. ಅದು ಹೆಂಗಸರಿಗೆ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಮನೇಲಿ ಯಾರಿಗೂ ಅರ್ಥನೂ ಆಗಲ್ಲ. ಅವ್ರು ಹೇಳ್ತಾನೆ ಇರ್ತಾರೆ, ಮನೇಲೆಲ್ಲ ಬೈತಾನೆ ಇರ್ತಾರೆ, ಯಾವಾಗ ನೋಡಿದ್ರು ಇದೇ ಇವ್ರದ್ದು ಅಂತ. ಡೆಫಿನೆಟ್ಲಿ ಡೇ ಟು ಡೇ ನಮ್ಮ ದಿನನಿತ್ಯನೇ ಹಾಳಾಗೋಗುತ್ತೆ. ಅದಲ್ದೇನೆ ಇನ್ನು ಭಯಾನಕವಾಗಿ ಎದುರಿಸ್ಬೇಕು ಅಂತ ಹೇಳಿದ್ರೆ, ಜಾಯಿಂಟ್ಗಳು ಹಾಳಾಗ್ತವೆ. ಆ ಆರ್ಥ್ರೈಟಿಸ್, ಆ ಕಾಯಿಲೆನ ನಾವು ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಅಲ್ಲಿ ಉರಿಯೂತ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಆ ಜಾಯಿಂಟಲ್ಲಿರೋ ಕಾರ್ಟಿಲೇಜ್ ಅಂಶ, ಜಾಯಿಂಟಲ್ಲಿರೋ ನೀರಿನ ಅಂಶ ಇವೆಲ್ಲನೂ ಹಾಳಾಗುತ್ತೆ. ಅದು ಹಾಳಾಗಿದ ತಕ್ಷಣ ಆ ಜಾಯಿಂಟೇ ವೇಸ್ಟ್ ಆಗೋಗುತ್ತೆ. ಆಮೇಲೆ ನಡೆಯೋಕ್ಕೆ ಕೂಡ ಆಗಲ್ಲ, ಏನು ಸಣ್ಣ ಪುಟ್ಟ ಕೆಲಸನೂ ಮಾಡೋಕ್ಕಾಗಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಜಾಯಿಂಟ್ ಎಲ್ಲ ವಂಕ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯ್ತಾ, ನೋಡಿರ್ತೀರ ತುಂಬ ಜನ ಕಾಲು ಬೆರಳೆಲ್ಲ ವಂಕಾಗೋಗಿರುತ್ತೆ, ಕಾಲು ಮಂಡಿ ಒಂಥರ ವಂಕಾಗಿರುತ್ತೆ, ಹಿಂಗೂ ನಡೀತಾರೆ ಅವ್ರು ಕಷ್ಟಪಟ್ಕೊಂಡು. ಅದೊಂದು. ಆಮೇಲೆ ಈ ಉರಿಯೂತದಿಂದ ಆಗೋ ಆರ್ಥ್ರೈಟಿಸ್ನ ನಾವು ತಡೆದಿಲ್ಲ ಅಂತ ಹೇಳಿದ್ರೆ, ಆ ಕಾಯಿಲೆನ ತಡೆದಿಲ್ಲ ಅಂತ ಹೇಳಿದ್ರೆ, ಯಾಕಂದರೆ ಅದು ನಮ್ಮ ಬಾಡಿಲೇ ಇದೆಯಲ್ಲ ಪ್ರಾಬ್ಲಮ್ಮು, ಅದು ಬೇರೆ ಅಂಗಾಂಗಗಳನ್ನು ಇನ್ವಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೆಲವರಿಗೆ ಕಣ್ಣಲ್ಲಿ ಉರಿಯೂತ ಸ್ಟಾರ್ಟ್ ಆಗೋಗುತ್ತೆ, ಯುವಿಐಟಿಸ್ ಅಂತೀವಿ ಅದಕ್ಕೆ. ಕೆಲವರಿಗೆ ಲಂಗ್ಸ್, ಶ್ವಾಸಕೋಶದಲ್ಲಿ ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತೀವಿ. ಕೆಲವರಿಗೆ ಮೂತ್ರಪಿಂಡ ಇನ್ವಾಲ್ವ್ ಆಗೋಗುತ್ತೆ.
ಸೊ ಈ ರೀತಿ ಆರ್ಥ್ರೈಟಿಸಿಂದ ಆಗೋ ಕಾಯಿಲೆನ ನಾವು ಕಂಟ್ರೋಲ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಬೇರೆ ಅಂಗಗಳಿಗೆ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಟಿಮೇಟ್ಲಿ ಇವೆಲ್ಲ ಆಗೋದ್ರಿಂದ ನಾವು ನಡೆದಾಡಲ್ಲ, ಏನೂ ಮಾಡಲ್ಲ. ಫೈನಲಿ ಇದರಿಂದ ಬೇರೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಹಾರ್ಟ್ ಪ್ರಾಬ್ಲಮ್ಸು, BP, ಶುಗರ್ ಇವೆಲ್ಲನೂ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ಇರೋ ಒಂದು ದೀರ್ಘಕಾಲಿಕ ರೋಗ ಸಾಲಲ್ಲ ಅಂತ ಹೇಳ್ಕೊಂಡು ಇನ್ನೊಂದು 2-3 ಅದ್ರ ಬೆನ್ನು ಹತ್ತುತ್ತೆ. ಸೊ ಆರ್ಥ್ರೈಟಿಸ್ನ ಕಂಟ್ರೋಲ್ ಅಥವಾ ಆರ್ಥ್ರೈಟಿಸ್ನ ಗುಣಪಡಿಸ್ಕೊಳ್ಳೋದು ತುಂಬಾ ಮುಖ್ಯ. ಈ ಕಾರಣಗಳಿಂದ ದಿನನಿತ್ಯನೂ ಹಾಳಾಗುತ್ತೆ, ಜಾಯಿಂಟು ಹಾಳಾಗೋಗುತ್ತೆ, ಆಮೇಲೆ ಬೇರೆ ಅಂಗಗಳು ಇನ್ವಾಲ್ವ್ ಆಗುತ್ತೆ, ಮತ್ತೆ ಬೇರೆ ತರದ ದೀರ್ಘಕಾಲಿಕ ರೋಗಗಳು, ಹೃದಯ ರೋಗ ಆಗಲಿ, BP ಆಗಲಿ ಇವೆಲ್ಲನೂ ಬರುತ್ತೆ. ಅದರಿಂದ ಆರ್ಥ್ರೈಟಿಸ್ನ ಗುಣಪಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಸರಿಯಾದ ಸಮಯದಲ್ಲಿ ಇದಕ್ಕೆ ಚಿಕಿತ್ಸೆ ಪಡ್ಕೊಳ್ಳದೆ ಹೋದ್ರೆ ಇದರಿಂದಾಗಿ ಬೇರೆ ಬೇರೆ ಕಾಯಿಲೆಗಳು ಬರುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ತೀರಾ? ಹೌದು. ಆರ್ಥ್ರೈಟಿಸ್ ಇರುವವರಿಗೆ ಯಾರನ್ನ ಭೇಟಿ ಆಗಬೇಕು ಅನ್ನೋದು ಒಂದು ಗೊಂದಲ ಇರುತ್ತೆ. ಅವರು ತಕ್ಷಣಕ್ಕೆ ಯಾರನ್ನ ಸಂಪರ್ಕ ಮಾಡಬಹುದು ಡಾಕ್ಟರ್? ಸೊ ಆರ್ಥ್ರೈಟಿಸ್, ಉರಿಯೂತದಿಂದ ಉಂಟಾಗುವ ಆರ್ಥ್ರೈಟಿಸ್ಗೆ ಸ್ಪೆಷಲೈಸೇಷನ್ ಇದೆ ಈಗ ಇಂಡಿಯಾದಲ್ಲಿ, ಇಮ್ಯುನಾಲಜಿ ಆ್ಯಂಡ್ ರುಮ್ಯಾಟಾಲಜಿ ಅಂತ. ಮುಂಚೆ ಇಷ್ಟು ಇರಲಿಲ್ಲ, ಇವಾಗಲೂ ತುಂಬ ಕಡಿಮೆ ಜನ ಇದ್ದಾರೆ. ಇವಾಗ ಇರೋರು ಮೋಸ್ಟ್ಲಿ ಸಿಟೀಸಲ್ಲೇ ಇದ್ದಾರೆ. ರುಮೆಟಾಲಜಿಸ್ಟ್ ಅಂತಾರೆ, ಇಲ್ಲ ಇಮ್ಯುನಾಲಜಿಸ್ಟ್ ಅಂತಾರೆ. ಅವರು ಆರ್ಥ್ರೈಟಿಸೇ ಅಲ್ಲ, ಇಮ್ಯೂನ್ ಸಿಸ್ಟಮ್ ರಿಲೇಟೆಡ್ ಏನೇ ತೊಂದರೆ ಇದ್ದರೂ ಅದರಿಂದ ಉಂಟಾಗೋ ತೊಂದರೆಗಳದ್ದು ಎಕ್ಸ್ಪರ್ಟ್. 3 ವರ್ಷ ಸೂಪರ್ ಸ್ಪೆಷಲೈಸೇಷನ್ ಮಾಡಿರ್ತಾರೆ. ಸಾಧ್ಯವಾದರೆ ಅವರೇ ಬೆಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನಿಮಗೆ. ಅದಲ್ಲದೆ ಯೂಶಲಿ ನಮಗೆ ಏನಾದ್ರು ಜಾಯಿಂಟ್ ಪೇನ್ ಆಯಿತು ಅಂತ ಹೇಳಿದ್ರೆ ಆರ್ಥೋಪೆಡಿಷನ್ಸ್ ಹತ್ರ ಹೋಗ್ತೀವಿ, ನಾವು ಮೂಳೆ ಡಾಕ್ಟರ್ ಹತ್ರ ಹೋಗ್ತೀವಿ. ಅವ್ರ ಜೊತೆನೂ ಹೋಗಿ ಮಾತಾಡಬಹುದು. ಅಂದರೆ ಎಲ್ಲ ಕಡೆನೂ ರುಮೆಟಾಲಜಿ, ಇಮ್ಯುನಾಲಜಿ ಫೆಸಿಲಿಟಿ ಇರಲಿಕ್ಕಿಲ್ಲ. ಆ ರೀತಿ ಇದ್ದಾಗ ನಮ್ಮ ಜನರಲ್ ಫಿಸಿಷಿಯನ್ಸ್, ಮೆಡಿಸಿನ್ ಮಾಡಿದವ್ರಿಗೂ ಇವೆಲ್ಲ ಗೊತ್ತಿರುತ್ತೆ. ಅವ್ರನ್ನೂ ಹೋಗಿ ಭೇಟಿ ಆಗ್ಬೋದು, ಅಥವಾ ಆರ್ಥೋಪೆಡಿಷನ್ಸ್ನ ಭೇಟಿ ಆಗ್ಬೋದು. ಸಾಧ್ಯವಾದರೆ ರುಮೆಟಾಲಜಿಸ್ಟ್, ಅಥವಾ ಅವರು ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಜನರಲ್ ಮೆಡಿಸಿನ್, ಇಂಟರ್ನಲ್ ಮೆಡಿಸಿನ್ ಮಾಡಿರೋ ಒಳ್ಳೆ ಫಿಸಿಷಿಯನ್ಸ್ ಇರ್ತಾರೆ ನಿಮ್ಮ ಊರ ಹತ್ರ, ಅವ್ರನ್ನಂತೂ ಖಂಡಿತವಾಗ್ಲೂ ಭೇಟಿ ಆಗ್ಬೋದು. ಅದು ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರು ಸ್ಪೆಷಲಿಸ್ಟ್ ಆದ ಆರ್ಥೋಪೆಡಿಷನ್ಸ್ನು ಭೇಟಿ ಆಗ್ಬೋದು. ಕೊನೆಯದಾಗಿ ಈ ಆರ್ಥ್ರೈಟಿಸ್ ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಒಂದೇ ವಿಷಯ ಇಲ್ಲಿಂದ ಈ ಮಾತುಕತೆಯಿಂದ ನಿಮಗೆ ತಿಳುವಳಿಕೆ ಬರಬೇಕು ಅಂತ ಹೇಳಿದ್ರೆ, ಆರ್ಥ್ರೈಟಿಸ್ ಅನ್ನೋದು ಕಾಯಿಲೆ ಅಲ್ಲ. ಅದಕ್ಕೆ ಕ್ವಿಕ್ ಫಿಕ್ಸ್ ಹುಡುಕ್ಬೇಡಿ. ಹೋಗೋದು, ಡಾಕ್ಟರ್ ಹತ್ರ ಹೋಗೋದು, ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು, ಸ್ವಲ್ಪ ಸರಿಯಾಗೋದು, ಮನೆಗೆ ಬಂದು ಮರ್ತು ಹೋಗೋದು, ಅದಂತೂ ಮಾಡೋಕ್ಕೆ ಹೋಗಬೇಡಿ. ಯಾರಿಗಾದರೂ 1 ತಿಂಗಳಕ್ಕಿಂತ ಜಾಸ್ತಿ ಜಾಯಿಂಟ್ಗಳಲ್ಲಿ ನೋವು, ಊತ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ನಿಮ್ಮ ಹಕ್ಕು. ಯಾವ ಕಾಯಿಲೆ ಅಂತ ಕಂಡುಹಿಡ್ಕೊಳ್ಳೋದು ನಿಮ್ಮ ಹಕ್ಕು. ಈ ಹಕ್ಕನ್ನ ನೀವು ಪಡ್ಕೋಬೇಕು. ಅದಷ್ಟೇ ನಾನು ಹೇಳಬಲ್ಲೆ. ಆರ್ಥ್ರೈಟಿಸ್ ಅನ್ನೋದು ಒಂದು ಕಾಯಿಲೆನೇ ಅಲ್ಲ, ಇದು ಬೇರೆ ರೋಗದ ಲಕ್ಷಣ ಅಂತ ನಮ್ಮ ಕೇಳುಗರಿಗೆ ಹೇಳ್ತೀರಾ? ಹೌದು, ಖಂಡಿತವಾಗ್ಲೂ. ಇದುವರೆಗೆ ಈ ಆರ್ಥ್ರೈಟಿಸ್ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು ಡಾಕ್ಟರ್. ನಮಸ್ತೆ. ತುಂಬ ಧನ್ಯವಾದಗಳು. ನಮಸ್ತೆ. ಇದುವರೆಗೆ ಆರ್ಥ್ರೈಟಿಸ್ ಈ ಸಮಸ್ಯೆಯ ಕುರಿತು ಮೈಸೂರಿನ ಇಮ್ಯುನಾಲಜಿ ಹಾಗೂ ರುಮಟಾಲಜಿ ತಜ್ಞರಾದ ಡಾಕ್ಟರ್ ಚಂಗಪ್ಪ KG ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ. ಪ್ರಸ್ತುತಪಡಿಸಿದವರು ವಿನಿತಾ ಮಾದಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.